ಮನಸ್ಸಲ್ಲಿ ಮನಸ್ಸು ಸರ್ ಎಲ್ಲ ತುಂಬ ಸುಮಾರಾಗಿ ಸಡಗರಗಳು ನಡೀತೈತೆ. ನಾಳೆ ಜಾಸ್ತಿ, ಸಾಯಂಕಾಲ ಜಾಸ್ತಿ ಆಗುತ್ತೆ. ಹ್ಞೂ ಸರ್, ತುಂಬ ಚೆನ್ನಾಗಿ ಆಗ್ತಾ ಇದೆ. ವಿಶೇಷ ಮಾಮೂಲಿ ಎಳ್ಳು ಬೀರಬೇಕು, ಅದನ್ನ ಇದು ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಶ್ರೀರಾಮಂದಿರಕ್ಕೆ ಪೂಜೆ ಮಾಡಬೇಕು. ಬೆಲೆ ಎಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಇದೆ, ಹಬ್ಬದ ವಿಶೇಷ ಅಲ್ವೇ, ಅದರಿಂದ ಹಾಕೋತಾರೆ. ಅದರಿಂದ ತಗೊಳ್ಳೇಬೇಕು ಸರ್, ತಗೊಳ್ಳದೆ ಇರೋಕ್ಕಾಗಲ್ಲ. ಅದಕ್ಕೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೆ ಆಯುಷ ಆರೋಗ್ಯ ಅಚ್ಚುಕಟ್ಟಾಗಿ ಕೊಟ್ಟು ನಗ್ನಗಿತ ಸಂತೋಷದಲ್ಲಿ ಎಳ್ಳು ಬೀರ್ಕೊಂಡು ಇರಲಿ ಸರ್. ಹೆಣ್ಮಕ್ಳ ಹಬ್ಬ ಇದು ಜಾಸ್ತಿ. ಹಾಸನಿಂದ ಬಂದಿರೋದು ನಾವು, ಒಳನರಸೀಪುರ ತಾಲೂಕು. ನಾವು ಕಪ್ಪು ಬೆಳೆದು ಕಪ್ಪು ತಂದಿದ್ದೀವಿ ಇಲ್ಲಿಗೆ. ಆದರೆ ಇಲ್ಲಿ ರೈಟ್ ಇಲ್ಲ, 3 ದಿವಸದಿಂದ ಇಲ್ಲೇ ಒಂದು ಕೇಳೋರಿಲ್ಲ ಬಿಡೋರಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇವಾಗ ಎಲ್ಲ ಬಿಟ್ಟು ಇಲ್ಲೇ ಬಿಟ್ಟು ಹೋಗೋ ಥರ ಪರಿಸ್ಥಿತಿ ಆಗಿದೆ. ಇವಾಗ ಒಂದು ಕಟ್ಟಿಗೆ 100 ರೂಪಾಯಿ 50 ರೂಪಾಯಿ ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿ 14 ಕಬ್ಬು ಬರುತ್ತೆ. 14 ಕಬ್ಬಿಗೆ ವರ್ಷ ಈ ವರ್ಷ ಫುಲ್ ಲಾಸು. ಇಲ್ಲ ಇವತ್ತೇ ಲಾಸ್ಟ್. ಇನ್ನು ಸಂಜೆ ವರ್ಷಗಡೆ ಮಾರಿದಂಗೆ, ಇಲ್ಲ ಅಂತಂದ್ರೆ ಇವತ್ತು ಲಾಸ್ಟ್ ಇಲ್ಲೇ ಬಿಟ್ಟು ಹೋಗೋ ಥರ ಪರಿಸ್ಥಿತಿ ಬಂದಿದೆ. ಇವಾಗ ಅವತ್ತೆಲ್ಲ ಡಿಮ್ಯಾಂಡ್ ಇಲ್ಲ, ಅಂದರೆ ಕಬ್ಬು ಜಾಸ್ತಿ ಬಂದಿದೆ. ಗಿರಾಕಿ ನೀವೇ ನೋಡ್ತಾ ಇದ್ದೀರಲ್ಲ ಜನ ಹೇಗಿದ್ದಾರೆ. ನೋಡೋರಿಗೆ ಎಲ್ಲ ವ್ಯಾಪಾರ ಜೋರಾಗಿ ಆಯ್ತೈತೆ ಅಂತಾರೆ. ಆಲ್ಮೋಸ್ಟ್ ಎಲ್ಲ ಸಿಗ್ತಿದೆ ಆನ್ಲೈನಲ್ಲಿ. ಎಲ್ಲ ಮನೇಲಿ ಕೂತ್ಕೊಂಡೆ ಆನ್ಲೈನ್ ವ್ಯಾಪಾರ ಮಾಡ್ತಾರೆ ಸರ್. ಮೊದಲು ಈಗ 5 ವರ್ಷ 6 ವರ್ಷದಿಂದ ಏನಿತ್ತು ವ್ಯಾಪಾರ ಅನ್ನೋದೇ ನಿಂತೋಗಿದೆ ಸರ್. ಕೋವಿಡ್ ಬಂದಿದೆ, ತುಂಬ ವ್ಯಾಪಾರ ಡಲ್ ಆಗೋಗಿದೆ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.